ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ನಿರಂತರವಾಗಿ ಇವತ್ತು 50 ವರ್ಷಗಳಿಂದ ನಾವು ಈ ಸಂಘವನ್ನು ಕಟ್ಟಿ ಬೆಳೆಸಿಕೊಂಡಿದ್ದಾರೆ ನಮ್ಮ ಹಿರಿಯರು. ಈ ಅವಧಿಯಲ್ಲಿ ನಮ್ಮ ಶಿಕ್ಷಕರು ಅನುಭವಿಸಿದಂತ ಯಾತನೆ ಬಹುಶಃ ಬೇರೆ ಯಾವ ಅವಧಿಯಲ್ಲೂ ಇರಲಿಕ್ಕಿಲ್ಲ. ನಾವೆಲ್ಲ ಯಾಕೆ ಇರ್ಲಿಕ್ಕಿಲ್ಲ ಅಂತಂದ್ರೆ 1ರಿಂದ 7ಕ್ಕೆ ಅಪಾಯಿಂಟ್ ಆಗಿದ್ವಿ. ನಮ್ಮ ಮೂಲ ಸಿಎಂನ ನಿಯಮಗಳು ಪ್ರಾರಂಭದಿಂದ 1ರಿಂದ 7 ಇದ್ದು ಒಂದು ಮುಖ್ಯ ವಿಂಗಡ ಹುದ್ದೆ ಇತ್ತು. 2016ರಲ್ಲಿ ಜಿಪಿಟಿ ಕೇಡರ್ ಸೃಷ್ಟಿಯಾದಾಗ ನಾವು ಇದಕ್ಕಿಂತ ಮುಂಚೆ 1ರಿಂದ 7ಕ್ಕೆ ಅಪಾಯಿಂಟ್ ಆದ್ರೂ ಸಹ ನಾವು 1ರಿಂದ 7 ಅಂತಿರಲಿಲ್ಲ. ನಲ್ಲಿಕಲ್ಲಿ ಕೊಟ್ರೆ ನಲ್ಲಿಕಲ್ಲೇ ಸರ್ವಿಸ್ ಮುಗಿಸ್ತಿದ್ವಿ. 8ನೇ ಕ್ಲಾಸ್ ಕೊಟ್ರೆ 8ನೇ ಕ್ಲಾಸ್ ಹೇಳ್ತಿದ್ವಿ. ಯಾಕೆ ಹೇಳ್ತಿದ್ವಿ ಅಂದ್ರೆ ನಮಗೆ ಒಂದು ಇಲಾಖೆ ಮೇಲೆ ಅಭಿಮಾನ, ಎರಡನೇದಾಗಿ ನಮ್ಮ ಮಕ್ಕಳ ಮೇಲೆ ಕನಸು. ಆ ಕಾರಣಕ್ಕಾಗಿ ನಾವೆಲ್ಲ 1ರಿಂದ 7 ಅಂತೇಳಿ 8 ಯಾರು ಬಿಡಲಿಲ್ಲ. ನಲ್ಲಿಕಲ್ಲಿ ಕೊಟ್ಟಂತ ಟೀಚರ್ ನಾನು ನಲ್ಲಿಕಲ್ಲಿ ಸರ ನನ್ನ 4, 5, 6, 7 ಅಂತ ಕೇಳಿಲ್ಲ. ಕೊಟ್ಟ ಕೆಲಸವನ್ನ ಶ್ರದ್ಧೆಯಿಂದ ಮಾಡಿದ ಯಾವುದೇ ಡಿಪಾರ್ಟ್ಮೆಂಟ್ ಅಲ್ಲಿ ನೌಕರಿ ಇದೆ ಅದು ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂತ ನಾನು ಹೆಮ್ಮೆಯಿಂದ ಹೇಳ್ತೇನೆ. ಅಷ್ಟು ಶ್ರದ್ಧೆಯಿಂದ ಮಾಡ್ತಕ್ಕಂಥ ಶಿಕ್ಷಕರಿಗೆ 2016 ಜಿಪಿಡಿ ಸೃಷ್ಟಿಯಾದ್ಮೇಲೆ ಏಕಯಾಗಿಯಾಗಿ ನೀವು 1ರಿಂದ 7 ಹೇಳೋದಿಲ್ಲ, 1ರಿಂದ 5 ಅಂತಕ್ಕಂಥ ಹಿಂಬಡ್ತಿ ಕೊಟ್ಟಾಗ ಆದ ಮಾನಸಿಕ ನೋವಿದೆಯಲ್ಲ ನಮ್ಗೆ ಬಹಳ ಎಡಕ್ಕೆ ಹೇಳ್ತಿದ್ದು ಅಂತ ಹೇಳಕ್ಕೆ ಬಯಸ್ತೇನೆ. ಹಾಗಾಗಿ ಆ ನೋವಿಗೆ ಶಾಶ್ವತ ಪರಿಹಾರವನ್ನು ಕಂಡುಹಿಡಿಯಬೇಕು ಅಂತ ಹೇಳಿ ಹೊರಟಾಗ ಅನೇಕ ಸಲ ನಮ್ಮ ರಾಜ್ಯಾಧ್ಯಕ್ಷರ ಮಾರ್ಗದರ್ಶನಂತೆ ನಾವು ನೀವೆಲ್ಲ ಕೂಡಿ ತಾಲೂಕಿನಲ್ಲಿ ಬಂದ ಚಳವಳಿಯನ್ನು ಮಾಡಿದ್ದೀವಿ, ಕಪ್ಪು ಪಟ್ಟಿಯನ್ನು ಧರಿಸಿದ್ದೀವಿ. ಹಾಗಾಗಿ ಸಿಎಂಆರ್ ಬದಲಾವಣೆ ಅನೇಕ ಬಾರಿ ನಮ್ಮ ರಾಜ್ಯಾಧ್ಯಕ್ಷರು ತಮ್ಮ ಜೀವನದ ಅನೇಕ ಸುದೀರ್ಘ ಶಿಕ್ಷಕರ ಹೋರಾಟಗಳಲ್ಲಿ ಇಷ್ಟು ದೊಡ್ಡ ಹೋರಾಟವನ್ನು ಬಹುಶಃ ಮಾಡಲಿಕ್ಕಿಲ್ಲ. ಮಾಡಿದ್ರು ಇಷ್ಟು ಸಂತೃಪ್ತಿಯಾಗಿ ಕೊಟ್ಟಿಲ್ಲ ನಾನು ಭಾವಿಸ್ತೇನೆ. ಪ್ರತಿಯೊಬ್ಬರಿಗೆ ಒಂದು ಸಾರ್ಥಕ ಬದುಕು ಅಂತ ಇರ್ತದೆ. ನನಗಿಂತ ಕೆಳಗಿದ್ದವರಿಗೆ ಬಹಳ ಖುಷಿ ಕೊಟ್ಟಾಗ ನನ್ನ ಜೀವನ ಸಾರ್ಥಕ ಆಯ್ತು ಅಂತ ಹೇಳ್ತೀರಲ್ಲ, ಬಹುಶಃ ಈ ಅವಧಿಯಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಅವರೊಬ್ಬ ಅಧ್ಯಕ್ಷರಾಗಿ ಅವರಿಗೆ ಸಾರ್ಥಕ ಅನ್ಸಿದ ಕ್ಷಣ ಯಾವುದಾದ್ರು ಇದೇ ಇರ್ಬೋದು. ನಾವು ನಮ್ಮ ಅಧ್ಯಕ್ಷರಿಗೆ ಹೆಮ್ಮೆಯ ಅಧ್ಯಕ್ಷ ಅಂತ ಹೇಳಕ್ಕೆ ಕಾರಣ ಸಹ ಇದೇ ಕಾರಣ ಅಂತಕ್ಕಂಥದ್ದೆಲ್ಲ ನಾನು ಗಂಟಘೋಷವಾಗಿ ಹೇಳಕ್ಕೆ ಬಯಸ್ತೇನೆ.